ಸೋಷಿಯಲ್ ಮೀಡಿಯಾ ಲೋಕದಲ್ಲಿ ಲಕ್ಷಾಂತರ ಫಾಲೋವರ್ಸ್ಗಳ ನೆಚ್ಚಿನ ಡ್ರೀಮ್ ಕಪಲ್ ಆಗಿದ್ದ ಅಖಿಲ್ ಎನ್ಆರ್ಡಿ ಮತ್ತು ಮೇಘಾ ನಾಯರ್ ಜೋಡಿಯ ಜೀವನದಲ್ಲೀಗ ಧೂಳೆಪ್ಪಿಸುವ ಸತ್ಯವೊಂದು ಹೊರಬಿದ್ದಿದೆ. ಕೋವಿಡ್ ಸಮಯದಲ್ಲಿ ತಮಾಷೆಯ ವಿಡಿಯೋಗಳ ಮೂಲಕ ಗುರುತಿಸಿಕೊಂಡು ಇತ್ತೀಚೆಗೆ ಮಹಾರಾಜ ಹಾಸ್ಟೆಲ್ ಸಿನಿಮಾ ಮೂಲಕ ನಟನಾಗಿಯೂ ಸದ್ದು ಮಾಡಿದ ಕಂಟೆಂಟ್ ಕ್ರಿಯೇಟರ್ ಅಖಿಲ್ ಎನ್ಆರ್ಡಿ ಅವರ ಪತ್ನಿ ಮೇಘಾ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಓಡಿ ಹೋಗಿದ್ದಾರೆ ಅನ್ನೋ ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾವನ್ನ ಬೆಚ್ಚಿ ಬೀಳಿಸಿದೆ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹೆಸರನ್ನ ಬದಲಾವಣೆ ಹಾಗೂ ಕಾಮೆಂಟ್ ಬಾಕ್ಸ್ ಆಫ್ ಮಾಡೋದ್ರೊಂದಿಗೆ ಶುರುವಾದ ಅನುಮಾನಗಳು ಈಗ ಕೇರಳದ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿ ಹೊರಹೊಮ್ಮಿದೆ. ಮರ್ಚೆಂಟ್ ನೇವಿಯಲ್ಲಿದ್ದ ಒಳ್ಳೆಯ ಉದ್ಯೋಗವನ್ನ ತೊರೆದು ಕಂಟೆಂಟ್ ಕ್ರಿಯೇಟರ್ ಆಗುವ ಕನಸು ಹೊತ್ತು ಬಂದಿದ್ದ ಅಖಿಲ್ ಇಂಟರ್ನೆಟ್ನಲ್ಲಿ ಮೇಘಾಳನ್ನ ಪರಿಚಯ ಮಾಡಿಕೊಂಡು ಪ್ರೀತಿಸ್ತಾ ಇದ್ರು. 2 ಕುಟುಂಬಗಳ ಆಶೀರ್ವಾದದೊಂದಿಗೆ 2 ವರ್ಷಗಳ ಹಿಂದೆ ವಿಜೃಂಭಣೆಯಿಂದ ಮದುವೆಯಾಗಿದ್ದ ಈ ಜೋಡಿ ಪ್ರಾದೇಶಿಕ ಇನ್ಸ್ಟಾಗ್ರಾಂ ವಲಯದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡಿತ್ತು. ಅಖಿಲ್ನ ಪ್ರತಿಯೊಂದು ವಿಡಿಯೋದಲ್ಲೂ ಮೇಘಾ ಹಸನ್ಮುಖಿಯಾಗಿ ಭಾಗಿಯಾಗ್ತಾ ಇದ್ರು. ಆದರೆ ಘಟನೆಯ ದಿನ ಅಖಿಲ್ ಗಾಢ ನಿದ್ರೆಯಲ್ಲಿದ್ದಾಗ ಮೇಘಾ ತನಗೆ ಸಿಕ್ಕಿದ್ದನ್ನೆಲ್ಲ ಬ್ಯಾಗ್ಗೆ ತುಂಬಿಕೊಂಡು ಮನೆಯಿಂದ ಹೊರಟು ಹೋಗಿದ್ದಾರೆ. ಆರಂಭದಲ್ಲಿ ಪತ್ನಿ ಕಾಣೆಯಾಗಿದ್ದಾಳೆ ಎಂದು ಗಾಬರಿಗೊಂಡ ಅಖಿಲ್ ಪೊಲೀಸರಿಗೆ ದೂರು ನೀಡಿದ್ರು. ಆದರೆ ಸ್ಥಳೀಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಮೇಘಾ ತಾನು ನಿತ್ಯ ಪ್ರಯಾಣಿಸ್ತಾ ಇದ್ದ ಪ್ರೈವೇಟ್ ಬಸ್ನ ಕ್ಲೀನರ್ ಜೊತೆ ಓಡಿ ಹೋಗಿದ್ರು. ಅದರಂತೆ ನೂರ್ನಾಡ್ ಪೊಲೀಸರು ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಿದಾಗ ಅಖಿಲ್ ಜೊತೆ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣ ನೀಡಿ ಮೇಘಾ ಆತನ ಜೊತೆಯೇ ತೆರಳಿದ್ದಾರೆ ಎನ್ನಲಾಗಿದೆ. ಅಖಿಲ್ಗೆ ಬೇರೆ ಹುಡುಗಿಯರ ಜೊತೆ ಸಂಬಂಧ ಇದೆ, ಹಾಗಾಗಿ ನಾನು ಆತನ ಜೊತೆ ಜೀವಿಸೋದಕ್ಕೆ ಸಿದ್ಧ ಇಲ್ಲ ಅಂತ ಪೊಲೀಸರ ಮುಂದೆ ಮೇಘಾ ನಾಯರ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಅಖಿಲ್ ಅವರ ಆಪ್ತ ಸ್ನೇಹಿತ ಸಾಯಿ ಕೃಷ್ಣ ಯೂಟ್ಯೂಬ್ನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡು ಸತ್ಯಾಂಶವನ್ನ ದೃಢಪಡಿಸಿದ್ದಾರೆ. ಸಾಯಿ ಕೃಷ್ಣ ಮಾತನಾಡಿ, ಇವರ ಮದುವೆಗೆ ಹೋದ ನನಗೆ ಈ ಸುದ್ದಿ ಕೇಳಿ ತೀವ್ರ ಆಘಾತವಾಯಿತು. ವಿಡಿಯೋ ಮಾಡುವ ಮೊದಲು ನಾನು ಅಖಿಲ್ಗೆ ಕರೆ ಮಾಡಿ ಮಾತನಾಡಿದೆ. ಅಖಿಲ್ ಸ್ವಭಾವತ ಯಾರನ್ನ ದೂಷಿಸುವಂಥ ವ್ಯಕ್ತಿಯಲ್ಲ. ಈ ಕಷ್ಟದ ಸಮಯದಲ್ಲೂ ಆತನ ನಿಲುವು ಬದಲಾಗಿಲ್ಲ. ನನ್ನ ಬಗ್ಗೆ ಯಾರು ಬೇಕಾದರೂ ಮಾತನಾಡಲಿ, ಆದರೆ ಮೇಘಾಳನ್ನ ಯಾರೂ ನಿಂದಿಸಬೇಡಿ. ಇಷ್ಟು ವರ್ಷ ಪ್ರೀತಿಸಿದ ಆಕೆಯ ನಿರ್ಧಾರವನ್ನ ಗೌರವಿಸೋಣ. ಆಕೆಗೆ ಯಾವುದು ಸರಿ ಅನ್ನಿಸುತ್ತೋ ಅದನ್ನ ಆಕೆ ಮಾಡಿದ್ದಾಳೆ. ಹೋದವರು ಹೋದ್ರು, ಆಗಿದ್ದೆಲ್ಲವೂ ಮುಗೀತು ಅಂತ ಅಖಿಲ್ ಹೇಳಿರೋದಾಗಿ ಸಾಯಿ ಕೃಷ್ಣ ತಿಳಿಸಿದ್ದಾರೆ. ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಕೆಲವರು ಮೇಘಾ ಅವರನ್ನ ತೀವ್ರವಾಗಿ ನಿಂದಿಸ್ತಾ ಇದ್ರೆ, ಇನ್ನು ಕೆಲವರು ಅಖಿಲ್ ಅವರನ್ನ ಗೇಲಿ ಮಾಡ್ತಿದ್ದಾರೆ. ಆದರೆ ಫೇಸ್ಬುಕ್ನಲ್ಲಿ ಅನುಚಂದ್ರ ಎಂಬುವರು ಬರೆದ ಬರಹವೊಂದು ವೈರಲ್ ಆಗಿದ್ದು, ಹೊರಗಿನಿಂದ ನೋಡುವಾಗ ಸಂಬಂಧದಿಂದ ಹೊರಬರೋದಕ್ಕೆ ಗೌರವಯುತ ದಾರಿಗಳು ಇವೆ ಅಂತ ನಮಗೆ ಅನ್ನಿಸಬಹುದು. ಆದರೆ ಆ ಸಂಬಂಧದ ಒಳಗಿರುವ ವ್ಯಕ್ತಿಯ ಭಯ, ಒತ್ತಡ ಮತ್ತು ಮಾನಸಿಕ ಸ್ಥಿತಿ ನಮಗೆ ತಿಳಿಯೋದಿಲ್ಲ. ಹಾಗಾಗಿ ಕಾರಣ ತಿಳಿಯದೆ ಯಾರನ್ನು ತೀರ್ಪಿಗೆ ಒಳಪಡಿಸೋದು ಬೇಡ ಅಂತ ಬರ್ಕೊಂಡಿದ್ದಾರೆ. ಅಖಿಲ ಮತ್ತು ಮೇಘಾ ಇಬ್ಬರು ಅಧಿಕೃತವಾಗಿ ಯಾವುದೇ ವಿಡಿಯೋ ಅಥವಾ ಹೇಳಿಕೆಯನ್ನ ನೀಡಿಲ್ಲವಾದರೂ ಅಖಿಲ್ ವಾಸ್ತವವನ್ನ ಒಪ್ಪಿಕೊಂಡು ಮುನ್ನಡೆತಾ ಇದ್ದಾರೆ ಅನ್ನೋದು ಅವರ ಆಪ್ತರ ಮಾತು. ಪ್ರೀತಿಸಿ ಮದುವೆಯಾಗಿ ಲಕ್ಷಾಂತರ ಜನರಿಗೆ ಮಾದರಿ ಜೋಡಿಯಾಗಿದ್ದ ಈ ದಾಂಪತ್ಯ ಹೀಗೆ ಅಂತ್ಯವಾಗತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಸೋಷಿಯಲ್ ಮೀಡಿಯಾದ ಬಣ್ಣದ ಪ್ರಪಂಚದ ಹಿಂದೆ ಇರುವ ಕಹಿ ಸತ್ಯಕ್ಕೆ ಈ ಘಟನೆ ಮತ್ತೊಂದು ಸಾಕ್ಷಿಯಾಗಿದೆ.